ಅರಣ್ಯ ಇಲಾಖೆಯಲ್ಲಿ ಕಾಡ್ತಾ ಇದೆ ಭಾರಿ ಪ್ರಮಾಣದ ಸಿಬ್ಬಂದಿಯ ಕೊರತೆ ಯಾವ ಮಟ್ಟಿಗೆ ಅಂತಂದ್ರೆ ಆಗೋ ಎಲ್ಲ ಇನ್ಸಿಡೆಂಟ್ಗಳಿಗೂ ಕೂಡ ಇದೇ ಕಾರಣ ಅನ್ನೋ ಲೆವೆಲ್ಗೆ ಆಗೋಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನದ ಬಳಿಕ ಅರಣ್ಯ ಇಲಾಖೆಗೆ ಈಗ ಸಿಬ್ಬಂದಿಯ ಕೊರತೆ ಕಾಡ್ತಾ ಇದೆ. 80% ಫಾರೆಸ್ಟ್ ವಾಚರ್ಸ್ ಕೊರತೆ ಸಿಸಿಎಫ್ ಹೀರಾಲಾಲ್ ಅವರು ಒಪ್ಪಿಕೊಂಡಿದ್ದಾರೆ. ಸಿಬ್ಬಂದಿ ಕೊರತೆಯಿಂದ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಅರಣ್ಯ ಇಲಾಖೆ ಅಂತ. ಸೂಕ್ತ ಸಮಯದಲ್ಲಿ ಸಿಬ್ಬಂದಿ ನೇಮಕ ಆಗದಿದ್ರೆ ಅವಘಡಗಳು ಮುಂದುವರಿಯುತ್ತೆ, ನಡೀತಾ ಇರುತ್ತೆ, ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ಕೇವಲ ಬೆರಳೆಣಿಕೆಯಷ್ಟು ಸಿಬ್ಬಂದಿಗಳಿಂದಲೇ ನಾವು ಪೆಟ್ರೋಲಿಂಗ್ ಅನ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಚಾಮರಾಜನಗರ. ಸೊ ಇಲ್ಲೇ ಈ ರೀತಿಯಾಗಿ ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದನ್ನ ಅವರು ಒಪ್ಕೊಳ್ತಾ ಇದ್ದಾರೆ. ಹೀರಾಲಾಲ್ ಸಿಸಿಎಫ್ 5 ಹುಲಿಗಳ ಸಾವಾದ ನಂತರದಲ್ಲಿ ಅದು ಬೆಳಕಿಗೆ ಬರೋದಕ್ಕೆ 3 ದಿನ ಬೇಕಾಯ್ತಾ? ಏನು ಮಾಡ್ತಾ ಇದ್ರು ವಾಚರ್ಸ್? ಅಷ್ಟೊಂದು ನಿರ್ಲಕ್ಷ್ಯವ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಕೊಡ್ತಾ ಇರುವಂತಹ ರೀಸನ್ ಇರುವಂತಹ ಸಿಬ್ಬಂದಿಗಳನ್ನು ಇಟ್ಟುಕೊಂಡು ಎಷ್ಟು ಸಾಧ್ಯ ಅಷ್ಟು ಪ್ರಾಣಿಗಳನ್ನು ರಕ್ಷಣೆ ಮಾಡ್ಕೊಳ್ಳುವಂತಹ ಕೆಲಸ ಆಗಬೇಕು, ಅದಾಗ್ತಾ ಇಲ್ಲ. ಫಾರೆಸ್ಟ್ ಏನು ಬೀಟ್ ಗಾರ್ಡ್ ಅಂತೀವಲ್ಲ ನಾವು, ವೇಕೆಂಟಿ ಅರ್ಥ ಆಯ್ತಲ್ವಾ? ಅದ್ರ ಜೊತೆಗೆ ಹೌದು, ಅದು ಈಗ ಆ್ಯಸ್ ಆಫ್ ನಾವು ಈಗ ನಮ್ಮಲ್ಲಿ ಚಾಮರಾಜನಗರ ವೃತ್ತದಲ್ಲಿ ಸುಮಾರು 55% ಬೀಟ್ ಫಾರೆಸ್ಟ್ ಏನು ಬೀಟ್ ಗಾರ್ಡ್ ಅಂತೀವಲ್ಲ ನಾವು, ವೇಕೆಂಟಿ ಅರ್ಥ ಆಯ್ತಲ್ವಾ? ಅದ್ರ ಜೊತೆಗೆ ವಾಚರ್ಗೂ ಕೂಡ ವಾಚರ್ದು ತಮ್ಮದು 80% ವೇಕೆನ್ಸೀಸ್ ಇದೆ. ತುಂಬ ವೇಕೆನ್ಸೀಸ್ ನಮ್ಮಲ್ಲಿ ಇದೆ. ಅದರಲ್ಲೂ ಕೂಡ ನಾವು ಚಾಚು ತಪ್ಪದೆ ಈಗ ಹೇಗೆ ನಾವು ಅರಣ್ಯ ರಕ್ಷಣೆ ಮಾಡಬೇಕು, ವನ್ಯಪ್ರಾಣಿ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ನಾವು ಪ್ಲಾನ್ ಮಾಡಿ ಮಾಡ್ತಾಯಿದ್ದೀವಿ. ರೆಗ್ಯುಲರ್ಲಿ ನಾವು ಮಾಡ್ತಾಯಿದ್ದೀವಿ. ಆದಾಗ್ಯೂ ಕೂಡ ಇದೊಂದು ನಮಗೆ ಪಾಠ. ಈಗ ಏನಾದರೂ ಒಂದು ಇದರಿಂದ ಪಾಠ ಕಲಿತು ಇನ್ನೂ ಗಸ್ತು ಹೆಚ್ಚು ಮಾಡಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ. ಎಲ್ಲ ಅಲರ್ಟ್ ಆಗಿ ಬಾರ್ಡರ್ ಮತ್ತು ವಿತಿನ್ ಬಾರ್ಡರ್ ಫಾರೆಸ್ಟಲ್ಲೂ ಕೂಡ ನಾವೆಲ್ಲ ಓಡಾಡಿ ಎಲ್ಲ ನೋಡಿ ಇಂಥ ಅನಧಿಕೃತ ಚಟುವಟಿಕೆಗಳು ಆಗದೇ ಇರೋಕ್ಕೆ ನಾವು ಮೊನ್ನೆ ಅಷ್ಟೇ ಪೆಟ್ರೋಲಿಂಗ್ ಹೆಚ್ಚು ಮಾಡ್ಕೊಂಡಿದ್ದೀವಿ, ಇನ್ನಷ್ಟು ಅಲರ್ಟ್ ಆಗಿದ್ದೀವಿ ಅಂದರೆ ಈ ಕಡೆ ಸಿಬ್ಬಂದಿ ಇಲ್ಲ ಅಂತೀರಿ, ಅಷ್ಟು ಅಲರ್ಟ್ ಆಗಿದ್ದೀವಿ ಅಂತೀರಿ. ಹೇಗಿದು? ಹಾಗಾದರೆ 80% ಕೊರತೆ ಇದೆ ಅಂತಂದರೆ ಇದು ಅರಣ್ಯ ಸಚಿವರ ಗಮನಕ್ಕಿಲ್ವಾ? ಅದನ್ನು ತುಂಬಿಸೋ ವಿಷಯದಲ್ಲಿ ಯಾಕಿಷ್ಟು ಮೀನಾಮೇಷ ಆಗ್ತಾ ಇದೆ? ಹಲವು ರೀತಿಯ ಅನುಮಾನಗಳು. ಇಂಥ ವಿಚಾರಗಳು ಬಂದಾಗ ಮಾತ್ರ ಇದು ಪ್ರಸ್ತಾಪ ಆಗಬೇಕಾ? ಹುಲಿಗಳ ಸಾವಾದ ನಂತರದಲ್ಲಿ ಈಗ ನಿಮಗೆ ಇದರ ಅರಿವಾಗ್ತಾ ಇದೆಯಾ? ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ?